ಈ ಸ್ಯಾಂಡಲ್ವುಡ್ ನ ಸ್ಟಾರ್ ವಾರ್ ವಿಚಾರವಾಗಿ ಶಿವಣ್ಣ ಮಾತನಾಡಿದ್ರು. ಈ ಸ್ಟಾರ್ ವಾರ್ ಎಲ್ಲ ನಿಂತು ಬಿಡ್ಬೇಕು, ಒಬ್ಬರಿಂದ ಒಂದು ಕಿಡಿ ಹಾರುತ್ತೆ, ಆನಂತರಲ್ಲಿ ಕಮೆಂಟ್ಸ್ ಮಾಡೋದು, ಪೊಲೀಸ್ನವ್ರು ಬಂದು ಎತ್ತಾಕೊಂಡು ಹೋಗೋದು, ಇದೆಲ್ಲ ನೋಡಿದ್ರೆ ಅವ್ರ ಫ್ಯಾಮಿಲಿಗಳಿಗೆಲ್ಲ ಭಾಳ ನೋವಾಗುತ್ತೆ. ಯಾವುದೇ ಹೆಣ್ಮಕ್ಳಿಗೆ ಕೆಟ್ಟದಾಗಿ ಕಮೆಂಟ್ ಮಾಡೋಕೆ ಹೋಗಬಾರ್ದು, ಯಾರ ಅಭಿಮಾನಿನೇ ಆಗಿರಲಿ, ಕಮೆಂಟ್ ಮಾಡಿದಂಥದ್ದು ತಪ್ಪು ಅಂತ ಶಿವಣ್ಣ ಹೇಳಿದ್ದಾರೆ. ವಿ ಶುಡ್ ಸ್ಟಾಪ್. ನಾನು ಮೊದಲಿಂದ ಹೇಳ್ತಾ ಬರ್ತೀನಿ, ಎಲ್ಲರಿಗೂ ಅಭಿಮಾನಿಗಳಿಗೆ ಕೇಳ್ಕೊಳ್ಳೋದು ಅಷ್ಟೇ. ಬೇಡ, ಒಬ್ಬರಿಂದ ಇನ್ನೊಬ್ರು ಅದೇನಾಗುತ್ತೆ, ಆ ಕಿಡಿ ಆರಬಾರ್ದು ಯಾವಾಗ. ಇಟ್ಸ್ ವೆರಿ ಡೇಂಜರಸ್. ಯಾಕಂದರೆ ಯಾತಿಗೆ ಎಷ್ಟು ಜನ ಇದರಲ್ಲಿ ಎಷ್ಟು ಜನ ಬಾಳಿದೆ, ಅದು ಯಾರೋ ಏನು ಮೇಲೆ ಕಮೆಂಟ್ ಮಾಡ್ತಾರೆ, ಅದು ಪೊಲೀಸ್ ಕೇಸ್ ಆಗುತ್ತೆ, ಅದು ಬಂದು ಇಟ್ಕೊಂಡು ಹೋಗೋದು. ಯಾತಿಗೆ ಅವ್ರ ಫ್ಯಾಮಿಲಿ ಇದ್ದಾರೆ, ಸ್ವಲ್ಪ ಸಂಜೆ ಮಾಡಿ ಬೇಕಾಗಿಲ್ಲ. ವೈ ಗಿವ್ ಆ್ಯಂಡ್ ಟೇಕ್ ಅಷ್ಟೇ, ಇಂಟರ್ಡಿಪೆಂಡೆನ್ಸ್ ಇರಲಿ. ಯಾರಿಗೂ ನಾವು ವಾಪಸ್ ಕೊಡಬೇಕು, ಈ ಥರನೇ ಕೊಡಬೇಕು ಅಂತ ಇಲ್ಲ. ಆಯ್ತು, ಸುಮ್ಮನೆ ಕ್ವೈಟಾಗಾದರೆ ಅವರೇ ಕ್ವೈಟ್ ಆಗ್ಬಿಡ್ತಾರೆ, ಅಷ್ಟೇ ಸೀಕ್ರೆಟ್ ಅಷ್ಟೇ. ಈಗ ರಮ್ಯಾ ಅವ್ರಿಗಾದ್ಮೇಲೆ ಈಗ ವಿಜಯಲಕ್ಷ್ಮಿ ಅವ್ರಿಗೂ ಕೀಳು ಮಟ್ಟದಲ್ಲಿ ಭಾಷೆ ಪ್ರಯೋಗ ಮಾಡಿರುವಂಥದ್ದು ಫ್ಯಾನ್ಸ್ಗಳು, ಸೊ ಅದ್ರ ಬಗ್ಗೆ ಕೂಡ ಕಂಪ್ಲೇಂಟ್ ಆಗಿದೆ. ಅದು ಯಾರೇ ಮಾಡಿಲ್ಲಮ್ಮ, ಹೆಣ್ಣು ಬಗ್ಗೆ ಯಾವ ಹೆಣ್ಣು ಬಗ್ಗೆ ಮಾಡಿದ್ದು ತಪ್ಪೇ ಅದು. ಅದು ಯಾರು ನನ್ನ ಅಭಿಮಾನಿಗಳೇ ಮಾಡಿಸ್ತಾರೆ. ನನ್ನ ಅಭಿಮಾನಿಗಳು ಹೇಳ್ತೇನೆ, ನನ್ನ ಅಭಿಮಾನಿ ಯಾಕೆ ಸ್ವಾರ್ಥ ಹೇಳಬೇಕು, ಅಭಿಮಾನಿಗಳೇ ಮಾಡಿ, ಯಾವ ಅಭಿಮಾನಿಗಳು ಮಾಡ್ತಿರಲ್ಲ ಅದು ತಪ್ಪದು. ಯಾಕಂದರೆ ಒಂದು ಹೆಣ್ಣಿಗೆ ನಾವು ಏನೇ ಮಾಡಬಾರ್ದು, ಆ ರೀತಿ ಮಾತಾಡಬಾರ್ದು. ವಿ ಶುಡ್ ರೆಸ್ಪೆಕ್ಟ್ ವುಮೆನ್, ಯಾರೇ ಆಗಲಿ, ಕಷ್ಟನ ಸುಖ ವಿ ಹ್ಯಾವ್ ಟು ರೆಸ್ಪೆಕ್ಟ್ ವುಮೆನ್. ಸ್ಟಾರ್ ವಾರ್ ಬಗ್ಗೆ ಶಿವಣ್ಣ ಆಸ್ ಎ ಹಿರಿಯಕರಾಗಿ ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು ವಿ ಶುಡ್ ಸ್ಟಾಪ್. ನಾನು ಮೊದಲಿಂದ ಹೇಳ್ತಾ ಬರ್ತೀನಿ, ಎಲ್ಲರಿಗೂ ಅಭಿಮಾನಿಗಳಿಗೆ ಕೇಳ್ಕೊಳ್ಳೋದು ಅಷ್ಟೇ. ಇನ್ನು ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಶ್ಲೀಲ ಕಮೆಂಟ್ಗೆ ಸಂಬಂಧಪಟ್ಟಂತೆ ದೂರು ದಾಖಲಾಗಿತ್ತಲ್ಲ, ಈಗ ಆ ರೀತಿ ಅಶ್ಲೀಲ ಕಮೆಂಟ್ ಮಾಡಿದ ಪೈಕಿ ಒಬ್ಬ ಕ್ಷಮೆ ಕೇಳಿದ್ದಾನೆ. ದೂರು ದಾಖಲಾಗ್ತಿದ್ದಂತೆ ಕ್ಷಮೆ ಯಾಚಿಸಿದ್ದಾನೆ ಈ ವ್ಯಕ್ತಿ. ಬಂಧನದ ಭೀತಿಯಿಂದ ಕ್ಷಮೆ ಕೇಳಿದ್ದಾನೆ. ತಿಳಿಯದೆ ತಪ್ಪು ಮಾಡಿದ್ದೇನೆ, ಇನ್ ಮುಂದೆ ಹಾಗೆ ಹೇಳಲ್ಲ, ಆ ರೀತಿ ಮಾಡಲ್ಲ ಅಂತ ವಿಜಯಲಕ್ಷ್ಮಿಗೆ ಕ್ಷಮೆ ಕೇಳಿರೋದು ವೈರಲ್ ಆಗಿದೆ. ನಮ್ಮ ಕೊಪ್ಪಳ ಮಿಮ್ಸ್ ಅಡ್ಮಿನ್ ಮಾತಾಡ್ತಾ ಇರೋದು. ನಾನು ಮೊನ್ನೆ ತಾನೇ ವಿಜಯಲಕ್ಷ್ಮಿ ಮೇಡಮ್ ಅವ್ರದ್ದು ಮೊನ್ನೆ ಒಂದು ಪೋಸ್ಟ್ ಮಾಡಿದ್ದೆ. ಅದಕ್ಕೆ ಕಾರಣ ಅವರಿಗೆ ಒಂದು ಸ್ವಲ್ಪ ಅದು ನಾನು ಇದನ್ನ ಪೋಸ್ಟ್ ಹಾಕಿದ್ದಕ್ಕೆ ಅವ್ರಿಗೆ ಭಾಳ ಮನಸ್ತಾಪ ಆಗೈತಿ. ಇನ್ನೊಂದೇನಪ್ಪ ಅಂತಂದ್ರೆ, ಇಲ್ಲಿ ನಾವು ಕಿಚ್ಚ ಫ್ಯಾನ್ಸು ಎಲ್ಲ ಡಿ ಬಾಸ್ ಫ್ಯಾನ್ಸು ಎಲ್ಲರೂ ಒಂದಾಗಿದ್ವಿ ಕೊಪ್ಪಳದಲ್ಲಿ. ಅದಕ್ಕೆ ಒಂದು ಸ್ವಲ್ಪ ಮನಸ್ತಾಪ ಏನೋ ನಮ್ದು ಇನ್ನು ನಾನು ತಿಳಿಲಾರ್ದೆ ಆ ಥರ ಅಪ್ಲೋಡ್ ಮಾಡಿದ್ದೀನಿ. ಇನ್ಮೇಲಿಂದ ಯಾವುದೇ ಥರ ಅಪ್ಲೋಡ್ ಆಗಂಗಿಲ್ಲ, ವಿಡಿಯೋಸ್ ಫೋಟೋಸ್ ಯಾರ್ದು. ಇನ್ಮೇಲಿಂದ ಆ ಥರ ನಾನು ಇನ್ನೊಮ್ಮಿಂದ ಮಾಡೋದು ಇಲ್ಲ.